निपाणीत 4735 विद्यार्थी 10वीची परीक्षा देणार. गटशिक्षणाधिकारी महादेवी नाईक. कर्नाटक राज्यामध्ये यंदा SSLCची 10वीची परीक्षा 18 मार्च ते 2 एप्रिल अखेर होणार आहे. निपाणी गटशिक्षणाधिकारी कार्यालयाकडून परीक्षेची तयारी अंतिम टप्प्यात आली आहे. या परीक्षेदरम्यान गैरप्रकार होऊ नयेत यासाठी भरारी संग्रहित पथके, बैठी पथके कार्यरत राहणार आहेत. तसेच सीसीटीव्ही कॅमेऱ्याचे लक्ष राहणार आहे. निपाणी विभागात एकूण 12 केंद्रांवर या परीक्षा होणार असून त्यामध्ये शहरातील 4 आणि ग्रामीण भागातील 8 केंद्रांचा समावेश आहे. निपाणी विभागातून 4735 विद्यार्थी 10वीची परीक्षा देणार आहेत, अशी माहिती गटशिक्षणाधिकारी महादेवी नाईक यांनी माध्यमांशी बोलताना दिली. यावर्षी शिक्षण विभागाने कॉपीमुक्त परीक्षेसाठी कडक आदेश जारी केले आहेत. संवेदनशील व अतिसंवेदनशील केंद्रांवर विशेष लक्ष ठेवण्यात येणार आहे. त्या पार्श्वभूमीवर तालुका स्तरावर विशेष तपास पथके, भरारी पथके तसेच केंद्र प्रमुखांची नियुक्ती करण्यात आली आहे. शिक्षण विभागाच्या पथकांमार्फत परीक्षांवर सीसीटीव्हीच्या माध्यमातून सतत लक्ष ठेवण्यात येणार आहे. यामध्ये परीक्षा सुरळीत व पारदर्शकपणे पार पाडण्यासाठी प्रशासन, शिक्षण विभाग आणि पोलीस विभाग यांच्यात समन्वय ठेवण्यात आला आहे. संपूर्ण नियोजन अंतिम टप्प्यात आल्याची माहिती शिक्षण विभागाकडून देण्यात आली आहे. प्रत्येक परीक्षा केंद्रावर पोलीस होमगार्ड नियुक्त करण्यात येणार आहेत. याशिवाय परीक्षा केंद्राबाहेर पोलिसांचे पेट्रोलिंग राहणार असून संवेदनशील व उपद्रवी केंद्रांवर अतिरिक्त पोलीस कर्मचारी राहणार आहे. शिवाय परीक्षा केंद्राच्या 200 मीटर आवारात झेरॉक्स सेंटरना बंदी घालण्यात आली असल्याचे नाईक यांनी सांगितले. महान कार्य न्यूजसाठी गौतम जाधव, निपाणी. ನಿಪ್ಪಾಣಿ ತಾಲೂಕಿನಲ್ಲಿ 2025-26ನೇ SSLC ಪರೀಕ್ಷೆಗೆ ಒಂದು ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ಒಟ್ಟು SSLC ಪರೀಕ್ಷಾ ಕೇಂದ್ರಗಳು 12, ಅದರಲ್ಲಿ ನಗರ ಪ್ರದೇಶದಲ್ಲಿ 4 SSLC ಕೇಂದ್ರಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 8 ಕೇಂದ್ರಗಳು ಇವೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 3747 ವಿದ್ಯಾರ್ಥಿಗಳಿದ್ದಾರೆ. ನಾವು ಪರೀಕ್ಷಾ ಕೇಂದ್ರದ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಪರೀಕ್ಷಾ ಕೇಂದ್ರದಲ್ಲಿ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಎಲ್ಲ ಮಕ್ಕಳಿಗೂ ಉತ್ತಮವಾಗಿರ್ತಕ್ಕಂಥ ಆಸನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರವು ಕೂಡ ವೆಬ್ ಕಾಸ್ಟಿಂಗ್ದಲ್ಲಿರುತ್ತದೆ. ಪ್ರತಿ ಕೇಂದ್ರದಲ್ಲಿ CC ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಪೊಲೀಸ್ ಭದ್ರತೆಗೆ ಪತ್ರವನ್ನು ಬರೆಯಲಾಗಿದೆ. ಆರೋಗ್ಯ ಇಲಾಖೆಯಿಂದ ಸುಶ್ರುತೆಯನ್ನು ನೇಮಕ ಮಾಡಿಕೊಳ್ಳುವ ಹಾಗೆ ಪತ್ರವನ್ನು ಬರೆದಿದ್ದೇವೆ. ವಿದ್ಯುತ್ ಇಲಾಖೆಗೆ ಯಾವುದೇ ತೆರನಾಗಿ ವಿದ್ಯುತ್ ಕಡಿತ ಮಾಡದಂತೆ ಸಂಪೂರ್ಣ ಪರೀಕ್ಷೆ ಆಗುವವರೆಗೆ ವಿದ್ಯುತ್ತನ್ನು ಬಿಡುವ ಹಾಗೆ ಪತ್ರವನ್ನು ಬರೆದಿದ್ದೇವೆ. ಮತ್ತು ಹಾಲ್ ಟಿಕೆಟ್, ಈ ವರ್ಷ ಹಾಲ್ ಟಿಕೆಟ್ ತೋರಿಸಿದರೆ ಎಲ್ಲ ಮಕ್ಕಳಿಗೂ ಕೂಡ ತಮ್ಮ ಒಂದು ಊರಿನಿಂದ ಪರೀಕ್ಷಾ ಕೇಂದ್ರಕ್ಕೆ ಬರಲು ಅವರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ KSRTC ಸಹಯೋಗದಿಂದ ಮಾಡಿಕೊಳ್ಳಲಾಗಿದೆ. ನಮ್ಮ ಒಂದು ಪರೀಕ್ಷಾ ಕೇಂದ್ರ 12 ಪರೀಕ್ಷಾ ಕೇಂದ್ರಗಳಿಗೆ 12 ಮುಖ್ಯ ಅಧೀಕ್ಷಕರಿರ್ತಾರೆ ಮತ್ತು 4 ಜನ ಉಪಮುಖ್ಯ ಅಧೀಕ್ಷಕರಿರ್ತಾರೆ ಮತ್ತು 12 ಜನ ಕಸ್ಟೋಡಿಯನ್ಗಳ ನೇಮಕ ಆಗಿದೆ. ಒಟ್ಟು 12 ಕೇಂದ್ರಗಳಿಗೆ 200 ಸೂಪರ್ವೈಸರ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ವರ್ಷ ಪರೀಕ್ಷೆಯನ್ನು ಎಲ್ಲ ಒಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಿಡ್ಕೊಂಡು ಎಲ್ಲ ಜನಪ್ರತಿನಿಧಿಗಳ ಸಹಯೋಗದಲ್ಲಿ ನಮ್ಮ ಶಿಕ್ಷಣ ಸಚಿವರು ಇರಬಹುದು, ಜಿಲ್ಲಾ ಮಂತ್ರಿಗಳಿರಬಹುದು, ನಮ್ಮ ಭಾಗದ MLA ಶ್ರೀಮತಿ ಶಶಿಕಲಾ ಸಾಹೇಬ್ ಜೊಲ್ಲೆ ಮೇಡಮ್ ಅವರು ಇರ್ಬೋದು, MP ಮೇಡಮ್ ಅವರು, ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ಇರ್ಬೋದು, ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಯೋಗದಲ್ಲಿ ನಾವು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಈ ವರ್ಷ ಇಲಾಖೆಯಿಂದ ಸಾಕಷ್ಟು ಸೋರ್ಸಸನ್ನು ಕೊಡಮಾಡಿದೆ. ಮಕ್ಕಳಿಗೆ ಎಲ್ಲ ಶಾಲೆಗಳು 100% ಅಚೀವ್ಮೆಂಟ್ ಮಾಡುವ ಹಾಗೆ ಅವರಿಗೆ ಈಗಾಗಲೇ ಇಲಾಖೆಯಿಂದ ಮತ್ತು ಮಾನ್ಯ ಉಪನಿರ್ದೇಶಕರು ಚಿಕ್ಕೋಡಿ ಅವರ ಇಂದ ಮತ್ತು ZPCO ಅವರಿಂದ, ನಮ್ಮ DCO ಅವರ ಸಾಹೇಬರಿಂದ 40% ಪ್ಲಸ್ ವಿಷನ್ ಮತ್ತು LBA 29 ಪಾಯಿಂಟ್ಗಳ ಕಾರ್ಯಕ್ರಮ, ಇಲಾಖೆಯಿಂದ ನೀಡಿದ ಮಾದರಿ ಪ್ರಶ್ನೆ ಪತ್ರಿಕೆಗಳ ರೂಢಿ ಮತ್ತು ಬ್ಲೂ ಪ್ರಿಂಟ್ ಪರಿಚಯವನ್ನು ಮಕ್ಕಳಿಗೆ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮಾದರಿ ಉತ್ತರ ಪತ್ರಿಕೆಗಳ ರೂಢಿಯನ್ನು ಮತ್ತು ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಶಾಲಾವಾರು ತರಬೇತಿಯನ್ನು ಶಿಕ್ಷಕರಿಗೆ ನೀಡಲಾಗಿದೆ. ಮುಖ್ಯೋಪಾಧ್ಯಾಯರಿಗೆ ಕೂಡ ಮೇಲಿಂದ ಮೇಲೆ ಸಭೆಗಳನ್ನು ನಡೆಸಿ
ಅವರ ಶಾಲೆಯ ಫಲಿತಾಂಶವನ್ನು ಹೆಚ್ಚಳ ಮಾಡಲಿಕ್ಕೆ ಯಾವ ರೀತಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅವರು ಮಾರ್ಗದರ್ಶನ ಮಾಡಬೇಕೆಂದು ತಿಳಿ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಆಯೋಜನೆ ಮಾಡಲಾಗಿದೆ. ವಾಟ್ ಆಫ್ಟರ್ SSLC ಅನ್ನುವಂಥ ವಿನೂತನ ಕಾರ್ಯಕ್ರಮದೊಂದಿಗೆ ಮಕ್ಕಳು SSLC ಮುಗಿದ ನಂತರ